ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ, ಈಗ ಕೆಲವೊಂದು ಗ್ರೂಪಲ್ಲೆಲ್ಲ ಇರ್ತೀರ, ನೀವು ಒಂದು ಮೆಸೇಜ್ ಇಲ್ಲ ಏನಾದರೂ ಒಂದು ಫೋಟೋ ಹಾಕಿರ್ತೀರ ಗ್ರೂಪಲ್ಲಿ. ಆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಒಂದು ಫೋಟೋ ಇಲ್ಲ ಏನೋ ಮೆಸೇಜ್ ಹಾಕಿರ್ತೀರ, ಬಟ್ ಅದಕ್ಕೇನು ರಿಪ್ಲೈ ಬರಲ್ಲ. ಈಗ ಏನಾದರೂ ಎಮೋಜಿಸ್ ಆ ಥರ ಏನಾದರೂ ಅವರು ರಿಯಾಕ್ಟ್ ಮಾಡಿದರು ಅಂತಂದರೆ ನಿಮಗೆ ಅದು ಗೊತ್ತಾಗುತ್ತೆ. ಬಟ್ ಮೆಸೇಜ್ ನೋಡಿದ್ರೂ ರಿಪ್ಲೈ ಮಾಡಲ್ಲ. ಆ ಒಂದು ಇದರಲ್ಲಿ ಈಗ ಕೆಲವೊಬ್ರು ಯಾರ್ಯಾರು ನೋಡಿದ್ದಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಅದು ಯಾವ ಥರ ನೋಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಿಮ್ಮ ಫೋನ್ನ ತೊಗೊಳ್ಳಿ. ನಿಮ್ಮ ಫೋನ್ ತೊಗೊಂಡು ಈಗ ಒಂದು ಗ್ರೂಪ್ ಏನೋ ಇರುತ್ತಲ್ಲ, ಈಗ ನಿಮ್ಮ ಕಾಲೇಜಸ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ, ನಿಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ಇರ್ಬೋದು. ಯಾವುದೇ ಒಂದು ಗ್ರೂಪಲ್ಲಿರ್ಬೋದು. ನೀವೇನಾದರೂ ಮೆಸೇಜ್ ಇಲ್ಲ ಫೋಟೋ ಕಳಿಸಿದ ಮೇಲೆ ಅದಕ್ಕೇನಾದರೂ ರಿಯಾಕ್ಟ್ ಬರಲಿಲ್ಲ ಅಂತಂದರೆ, ಈಗ ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ, ಯಾರಾದರೂ ನೋಡಿದಾರಾ ಇಲ್ಲ ಈ ಒಂದು ಗ್ರೂಪಲ್ಲಿ ಹಾಕಿರೋ ಮೆಸೇಜು ಅಂತ. ಆ ಒಂದು ಮೆಸೇಜ್ನ ಯಾರ್ಯಾರು ನೋಡಿದ್ದಾರೆ ಇಲ್ಲ ಅಂತ ನೋಡೋದು ಹೇಗಂತ, ನಿಮ್ಮ ಗ್ರೂಪ್ ಓಪನ್ ಮಾಡಿ. ನೀವು ಈಗ ರೀಸೆಂಟಾಗಿ ಏನಾದರೂ ಮೆಸೇಜ್ ಮಾಡಿದರೆ ಅದಕ್ಕೇನು ರಿಯಾಕ್ಷನ್ ಬರಲಿಲ್ಲ ಅಂದರೆ, ಕೆಲವೊಬ್ರು ಎಮೋಜಿಸ್ ಅದು ಇದು ಕಳಿಸ್ತಿರ್ತಾರಲ್ಲ, ಅದೇನು ಕಳಿಸಿಲ್ಲ ಆದ್ರೂ ಆ ಮೆಸೇಜ್ ಯಾರ್ಯಾರು ನೋಡಿದ್ದಾರೆ ಅಂತ ನೋಡೋದು ಹೇಗೆ ಅಂತಂದರೆ, ನಿಮ್ಮ ಗ್ರೂಪ್ ಓಪನ್ ಮಾಡಿ, ರೀಸೆಂಟಾಗಿರೋ ಮೆಸೇಜ್ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಮೇಲೆ 3 ಡಾಟ್ಸ್ ಓಪನ್ ಆಗುತ್ತೆ, ಓಕೆನಾ. ಡಿಲೀಟು ಇದೆಲ್ಲ ಆಪ್ಷನ್ ಓಪನ್ ಆಗುತ್ತಲ್ಲ, ಈ ಒಂದು ಆಪ್ಷನ್ ಪಕ್ಕದಲ್ಲಿ 3 ಡಾಟ್ಸ್ ಇದೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇನ್ಫೋ ಅಂತ ಬರುತ್ತೆ, ಓಕೆನಾ. ಈ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಸೀನ್ ಬೈ ಅಂತ ಇದೆ. ಇಲ್ಲೆಲ್ಲ ಕಾಂಟ್ಯಾಕ್ಟ್ ಇದೆ, ಯಾರ್ಯಾರು ನೋಡಿದ್ದಾರೆ ಅಂತ, ಓಕೆನಾ. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ಯಾರು ನಮ್ಮ ಮೆಸೇಜ್ ನೋಡಿಲ್ಲ, ನಮ್ಮ ಫೋಟೋಗೆ ಯಾರು ನೋಡಿಲ್ಲ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಆಗ್ಬಿಡ್ತೀರ. ಬಟ್ ಯಾರ್ಯಾರು ನೋಡಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಳ್ಳೋದಂತ. ಈ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡ್ಬೋದು. ಇಷ್ಟು ಜನ, ನಾನು ಒಂದು ಫೋಟೋ ಕಳಿಸಿದ್ದೀನಿ ಅಂದರೆ ಮೆಸೇಜ್ ಹಾಕಿದ್ದೀನಿ, ಇಷ್ಟು ಜನ ನೋಡಿದ್ದಾರೆ, ಓಕೆನಾ. ಇದು ಒಂದು ಆಪ್ಷನ್ನು. ಈ ಥರ ನೀವು ನೋಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.